ಬೊಗಸೆ ನೀರನ್ನ ಕೊಡಿ ಎನ್ನುವ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ದೇವವಾಣಿಯನ್ನ ಧ್ಯೇಯವಾಕ್ಯವಾಗಿಸಿಕೊಂಡು ಬರದ ನಾಡನ್ನ ಬಂಗಾರದ ನಾಡನ್ನಾಗಿಸಿದ ಕರ್ನಾಟಕದ ಭಗೀರಥ ಹಾಗೂ ಪ್ರಸ್ತುತವಾಗಿ ಅತ್ಯಂತ ಅವಶ್ಯಕವಾಗಿರುವ ಗಿಡಮರಗಳ ಸೇವೆ, ನಿಸರ್ಗದ ಸೇವೆ, ಹಸಿರೀಕರಣವನ್ನು ವೃದ್ಧಿಸುವಂಥದ್ದು, ನೀರನ್ನು ತರುವುದರ ಮೂಲಕ ದ್ರಾಕ್ಷಿ ದಾಳಿಂಬೆಯನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಹ ಸೇವೆಗೈದಿರುವ ಅರಣ್ಯ ಇಲಾಖೆಗೆ ಯಾವತ್ತಿಗೂ ಎಂದೆಂದಿಗೂ ಬೆನ್ನೆಲುಬಾಗಿ ನಿಂತಿರುವ ಈ ಭಾಗದ ಎಲ್ಲರ ಹೃದಯದ ನಾಯಕರಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಸಮಸ್ತ ಅರಣ್ಯ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಅಂತಿಮವಾಗಿ ವಂದನಾರ್ಪಣೆ ಮಾನ್ಯ ಶ್ರೀ ಮಹಾಂತೇಶ್ ಬಿರಾದಾರ್, ಮಾನ್ಯ ಸಚಿವರ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು. ವಿಜಯಪುರ ನಗರದಲ್ಲಿಂದು ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ CSR ವತಿಯಿಂದ ಅರಣ್ಯ ಇಲಾಖೆಯ ಮುಂಚೂಣಿ ಸಿಬ್ಬಂದಿಯವರಿಗೆ ಒಂದು ಕಿಟ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವ ವಿಜಯಪುರ ಜಿಲ್ಲೆಯ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಈ ಹಿಂದೆ ಸಚಿವರಾಗಿ ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಇದೀಗ ದಾಖಲೆ ಅವಧಿಯ ಸಂಸದರಾಗಿ ಕೆಲಸ ಮಾಡಿರುವ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಿಜವಾಗೂ ಸಹಿತ ಸಿದ್ದೇಶ್ವರ ಸ್ವಾಮೀಜಿಯವರ ವಿಚಾರಗಳನ್ನು ಪಾಲನೆ ಮಾಡಿದವರು ಅವರೇ. ಯಾಕಂದರೆ 3 ಗಂಟೆ ಕಾರ್ಯಕ್ರಮ ಅಂದರೆ ಸರಿಯಾಗಿ 3 ಗಂಟೆಗೆ ಅವರು ಇಲ್ಲಿ ಆಗಮಿಸಿ ಉಳಿದೆಲ್ಲರೂ ಬರುವವರೆಗೂ ಕಾಯ್ದು ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮೊಂದಿಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ಕೋಟಿ ವೃಕ್ಷ ಅಭಿಯಾನದ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಪತ್ರಿಕೆಯಲ್ಲಿ ವಿಜಯಪುರ ಜಿಲ್ಲೆಯ ಒಂದು ಅರಣ್ಯ ಇಲಾಖೆಯ ಯಶೋಗಾಥೆ ಏನು ಪ್ರಕಟ ಆಗಿದೆ ಅದರ ಬಗ್ಗೆ ಮಾತಾಡಿದ್ದೀವಿ. ಅದಕ್ಕೆ ಎಲ್ಲ ಪ್ರೇರಕ ಶಕ್ತಿ, ಅದನ್ನು ಆರಂಭಿಸಿದಂಥ ಕೀರ್ತಿ ನಮ್ಮ ಸಚಿವರಾದಂಥ ಸನ್ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಆರಂಭ ಮಾಡ್ತಕ್ಕಂಥ ಸಂದರ್ಭದೊಳಗೆ ಅವಾಗ ಜಿಲ್ಲಾಧಿಕಾರಿಗಳಾಗಿದ್ದಂಥವರು ಶ್ರೀ ಡಿ ರಂದೀಪ್ ಅವರು, ಅವರನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು. ಅದೇ ರೀತಿ ಜಿಲ್ಲಾ ಪರಿಷತ್ CEO ಆಗಿದ್ದಂಥವರು ಹೆಪ್ಸಿಬಾ ರಾಣಿ ಕೊರ್ಲಪಾಟಿ ಅವರು, ಅವರಿಬ್ಬರು ಎಷ್ಟು ಇದರ ಬಗ್ಗೆ ಆಸಕ್ತಿಯನ್ನು ತೆಗೆದುಕೊಂಡಿದ್ರು ಅಂತಂದರೆ, ಮದನ್ ಗೋಪಾಲ್ ಸಾಹೇಬರು ನಿಮ್ಮ PRS ಆಗಿದ್ದರು. ಅವರು ಬೆಂಗಳೂರಿನಲ್ಲಿ ಸಾಹೇಬರ ನೇತೃತ್ವದಲ್ಲಿ ಒಂದು ಸಭೆ ನಡೆದಾಗ ಬಿಜಾಪುರ ಜಿಲ್ಲೆಯಲ್ಲಿ ಇಬ್ಬರು ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಅವರ ನೇತೃತ್ವದಲ್ಲಿ ಇದು ಒಳ್ಳೆ ಚೆನ್ನಾಗಿ ನಡೀತದೆ ಅಂತ ಆ ಸಂದರ್ಭದಲ್ಲಿ ಮದನ್ ಗೋಪಾಲ್ ಸಾಹೇಬರು ಹೇಳಿದರು. ಅದು ಅವರು ಅವತ್ತು ಸಸಿಯನ್ನು ನೆಟ್ಟು ಇವತ್ತು ಬೆಳೆಸಿದ್ದಾರೆ. ಭಾಳ ಜನ ಅರಣ್ಯ ಇಲಾಖೆ ಅಧಿಕಾರಿಗಳು, ಅವತ್ತು ನಾಯಕ್ ಅಂತ ಹೇಳಿ ಒಬ್ಬರು ಅರಣ್ಯ DFO ಆಗಿದ್ದರು ಮತ್ತು ರುದ್ರಮಣಿ ಗೌಡ್ರ ಅಂತ ಹೇಳಿ ಒಬ್ಬರು ಸೋಷಿಯಲ್ ಫಾರೆಸ್ಟಿಗಿದ್ದರು. ಅವರಿಬ್ಬರಿಗೂ ಸಹಿತ ಸಾಹೇಬರು ಸ್ವತಃ ದುಡ್ಡು ಕೊಟ್ಟು ವೆಹಿಕಲ್ ಮಾಡಿ ರಾಜಮಂಡ್ರಿಗೆ ಹೋಗಿ ನರ್ಸರಿಗೆ ಸಸಿಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಆರಂಭ ಮಾಡ್ರಿ ಅಂತ ಅವತ್ತು ಹೇಳಿದರು. ಭಾಳ ಜನ ಇವತ್ತು ಅವರು ನಮ್ಮೊಂದಿಗಿಲ್ಲ. ಇನ್ನೊಬ್ಬರು ಆಲ್ಮಟ್ಟಿಗೊಬ್ಬರು DCF ಆಗಿದ್ದರು ನಾಯಕ್ ಅವರು ತೀರೋದ್ರು. ಅವ್ರ ನೆನಪಿನಲ್ಲಿ ಕೂಡ ನಾವು ಕರಡ ದೊಡ್ಡಿಯಲ್ಲಿ ಒಂದು ಸಸಿಯನ್ನು ನೆಟ್ಟಿದ್ದೀವಿ. ಅಂತ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು ಭಾಳ ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರನ್ನ ಸೇವೆಯನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಣೆಯನ್ನು ಮಾಡ್ತೇವೆ. ಮತ್ತು ಮುಖ್ಯವಾಗಿ KSDL ಇವತ್ತು ಬಿಜಾಪುರ ಜಿಲ್ಲೆಗೆ ಅರ್ಧ ಪಾಲು ನಮಗೆ ಕೊಟ್ಟಿದ್ದಾರೆ. ಯಾಕಂದರೆ ಮುಖ್ಯವಾಗಿ 3 ಜನ ಸಚಿವರು ನಮ್ಮವರೇ, KSDLನ ಅಧ್ಯಕ್ಷರಾದ ಅಪ್ಪಾಜಿ ನಾಡಗೌಡ ಸಾಹೇಬರು ನಮ್ಮವರೇ, ಮತ್ತು ಮುಖ್ಯವಾಗಿ ಪ್ರಶಾಂತ್ PKM ಅವರು MD ಅವರು ಕೂಡ ನಮ್ಮವರೇ. ಹೀಗಾಗಿ ಬಿಜಾಪುರಕ್ಕೆ ಇನ್ನೂ ಹೆಚ್ಚು ಪಾಲು ಇದು ಬರ್ತದೆ. ಈಗಾಗಲೇ ಸಿದ್ದೇಶ್ವರ ಸ್ವಾಮಿಗಳ ಹೆಸರಿನ ಒಂದು ಬಯೋಡೈವರ್ಸಿಟಿ ಸೈಟ್ ಏನಿದೆ ಮಮದಾಪುರಕ್ಕೆ ಸುಮಾರು 2 ಕೋಟಿ ರೂಪಾಯಿಗಳನ್ನು ಅಲ್ಲಿ ಅವರು ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಸಾಹೇಬರಿಗೊಂದು ಆಶೆ ಇದೆ, ಅಗಸ್ತ್ಯ ಫೌಂಡೇಶನ್ ಜೊತೆ ಮಾತಾಡಿದ್ದಾರೆ. ಅಲ್ಲೊಂದು ಸಿದ್ದೇಶ್ವರ ಸ್ವಾಮಿಗಳ ಕನಸಿನಂತೆ ಬಹಳ ಜನ ಶಾಲಾ ವಿದ್ಯಾರ್ಥಿಗಳು ಅರಣ್ಯ ಪ್ರದೇಶಕ್ಕೆ ಬರಬೇಕು, ಅರಣ್ಯದ ಎಲ್ಲ ಪ್ರದೇಶವನ್ನು ವೀಕ್ಷಣೆ ಮಾಡಬೇಕು ಮತ್ತು ಅಲ್ಲಿ ಮಕ್ಕಳಿಗಾಗಿ ಒಂದು ವೈಜ್ಞಾನಿಕ ಒಂದು ಪ್ರಯೋಗಾಲಯ ಮತ್ತು ಮಕ್ಕಳಿಗಾಗಿ ಒಂದು ಲೈಬ್ರರಿಯಲ್ಲಿ ಆಗಬೇಕು. ಒಂದು ಪಿಕ್ನಿಕ್ ರೀತಿ ಬೆಳಗ್ಗೆ ಬಂದು ಸಂಜೆ ಹೋಗುವ ಹಾಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು CSRನಲ್ಲಿ ಮತ್ತು ಬೇರೆ ಬೇರೆ ಅನುದಾನವನ್ನು ಇವತ್ತು ಎಂ.ಬಿ. ಪಾಟೀಲ್ ಸಾಹೇಬರು ಒದಗಿಸ್ತಾ ಇದ್ದಾರೆ. ಅದಕ್ಕಾಗಿ ವಿಶೇಷವಾಗಿ KSDLನ
ಇವತ್ತೇನು ಈ ಒಂದು ನಮಗೆ ಸೌಲಭ್ಯವನ್ನು ವಿಜಯಪುರ ಜಿಲ್ಲೆಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೆ ನಾನು ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅದರ ಅಧ್ಯಕ್ಷರಾಗಿ ಈ ಎಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತ ಅಪ್ಪಾಜಿ ನಾಡಗೌಡರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಪ್ರಶಾಂತ್ ಪಿ ಕೆ ಎಂ ಅವರು ನಾವು ಯಾವುದು ಕೇಳಿದ್ದನ್ನು ಸಹಿತ ಅವರು ಯಾವತ್ತಿಗೂ ಸಹಿತ ಇಲ್ಲಂದಿಲ್ಲ. ಬರ್ತಕ್ಕಂಥ ನಮ್ಮ ವೃಕ್ಷೋತ್ಥಾನಕ್ಕೆ ಕೂಡ KSDನಿಂದ ಇವತ್ತು ಅನುದಾನವನ್ನು ಅವರು CSR ಅನ್ನ ನೆರವನ್ನು ಒದಗಿಸ್ತಾ ಇದ್ದಾರೆ. ಅದಕ್ಕೂ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಶ್ರೀ ಮಂಜುನಾಥ್ ಚೌಹಾಣ್ ಸಾಹೇಬರು CCF ಅವರು ಬೆಳಗಾವಿ ವಿಭಾಗ, ಅವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಾವು ಇದನ್ನು ಧ್ರುವ ಪಾಟೀಲ್ರು ಫೋನ್ ಮಾಡಿದಾಗ ನಾವು ಬೆಳಗಾವಿಯಲ್ಲೇ ಇದನ್ನು ಮಾಡೋಣ ಅಂತ ಹೇಳಿದ್ವಿ. ಆದರೆ ಅವ್ರು ಹೇಳಿದ್ರು, ಅಂಕಲ್ ಬಿಜಾಪುರದಲ್ಲೇ ಬೆಳಗಾವಿ ಅಷ್ಟೇ ಇವತ್ತು ಅರಣ್ಯ ಆಗಿದೆ, ಬೆಳಗಾವಿ ಮಂದಿನೂ ಕೂಡ ಬಿಜಾಪುರ ನೋಡಲಿ ಅಂತ ಅವ್ರು ಹೇಳಿದರು. ಸೊ ಆ ಕಾರಣಕ್ಕಾಗಿ ದೂರದಿಂದ ಭೀಮಗಢದಿಂದ ಇಲ್ಲಿ ಬರಬೇಕಾಯ್ತು. ಬಟ್ ಬಿಜಾಪುರ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಸಾಹೇಬರು ಕನಸಿದೆ. ಇದನ್ನ 2% ಇದ್ದದನ್ನ ಕನಿಷ್ಠ 5%ಗೆ ಏರಿಸಬೇಕು ಅಂತಕ್ಕಂಥ ಉದ್ದೇಶ ಇದೆ. ಆ ಕಾರಣಕ್ಕಾಗಿನೇ ಮೊನ್ನೆನೆ ಅವರು ಬಹಳ ಗಡಿಬಿಡಿಯಲ್ಲಿದ್ದರು. ಅಂತ ಗಡಿಬಿಡಿಯಲ್ಲಿ ಸಹಿತ ಅರಣ್ಯದ ಕೆಲಸ ಅಂದ್ರೆ ಯಾವತ್ತೂ ಅವ್ರು ಹಿಂದೆಟ್ಟು ಹಾಕೋದಿಲ್ಲ. ಅಂತ ಗಡಿಬಿಡಿಯಲ್ಲಿ ಕೂಡ ನಿನ್ನೆ ಬಿಟ್ಟು ಮೊನ್ನೆ ಸಾಯಂಕಾಲ ಬೆಂಗಳೂರಿನಲ್ಲಿ KBJNLದು ನಾವು ಅಡಿಷನಲ್ ಫಂಡ್ DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಆ ಪತ್ರ ತರಿಸ್ರಿ ಅಂದ್ರು. ಆಗಿಂದ ಹಾಗೆ ನಾವು ಪತ್ರ ತರಿಸಿದ ಮೇಲೆ ಸಹಿ ಮಾಡಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ಅದನ್ನು ಕೊಟ್ಟು ಬಹುತೇಕ ಇನ್ನೂ 5 ವರ್ಷ ಒಳ್ಳೆ ಸಸಿಗಳು ನಮ್ಮ ಬಿಜಾಪುರ ಜಿಲ್ಲೆ ಜನರಿಗೆ ಸಿಗ್ತವೆ. ಆ ಕೆಲಸವನ್ನು ಈಗಾಗಲೇ ಮಾನ್ಯ ಸಚಿವರು ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ನಮ್ಮ ಧ್ರುವ ಪಾಟೀಲ್ರು ಅವರು ಎಷ್ಟು ಪ್ರತಿಭಾನ್ವಿತರು ಅಂತಂದ್ರೆ ನ್ಯೂಯಾರ್ಕ್ ಯೂನಿವರ್ಸಿಟಿಯ ಟಾಪರ್ ಅವರು. ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಬಿಜಾಪುರ ಜಿಲ್ಲೆ ಮಕ್ಕಳು, ಕರ್ನಾಟಕದ ಮಕ್ಕಳು ಅಡ್ಮಿಷನ್ ಪಡೆಯೋದನ್ನೇ ಕಷ್ಟ. ಅಂಥದ್ರಲ್ಲಿ ಅವ್ರು ಇದೆಲ್ಲ ಯಾವಾಗ ನೋಡಿದ್ರು ಕಾಡಿನಾಗೆ ಇರ್ತಿದ್ರು. ನಾವು ಬೆಂಗಳೂರಿಗೆ ಹೋದಾಗ ಸಾಹೇಬ್ರ ಮನೆಗೆ ಹೋದಾಗ ಅವರು ಬ್ಯಾಗ್ ತಗೊಂಡು ಕಾಡಿಗೆ ಹೋಗ್ತಿದ್ರು. ಈ ನ್ಯೂಯಾರ್ಕ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತಾರೆ, ಇವ್ರು ನೋಡಿದ್ರೆ ಯಾವಾಗಲೂ ಬಂಡೀಪುರದಾಗ ಇರ್ತಾರೆ ಅಂತ ಬಂದಿದ್ವಿ. ಆಮ್ಯಾಗ ನೋಡಿದ್ವಿ ರಿಸಲ್ಟ್ ಬಂದಾಗ ಅವರು ಟಾಪ್ 5% ಅದರೊಳಗೆ ಅವರು ಉತ್ತೀರ್ಣರಾಗಿದ್ದಾರೆ. ಇತ್ತೀಚೆಗೆ ಸಣ್ಣ ಸಣ್ಣ ಇದಾಗಿ ಕ್ರಿಕೆಟ್ ಆಡ್ತಿದ್ರು ಮನ್ಯಾಗ. ಇವತ್ತು ಇಷ್ಟು ಬೆಳೆದು ಇಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಇಡೀ ರಾಜ್ಯದ ಫಾರೆಸ್ಟ್ ಇಲಾಖೆ ಸಿಬ್ಬಂದಿ ಕೊಟ್ಟಿದ್ದಾರೆ. ವನ್ಯಜೀವಿ ಮಂಡಳಿ ಸದಸ್ಯರಾಗಿ ನಿಜವಾಗಿಯೂ ಆ ಒಂದು ಅರ್ಥಪೂರ್ಣ ಕೆಲಸ ಮಾಡ್ತಿದ್ದಾರೆ. ಅವರು ಇನ್ನೂ ಒಳ್ಳೆಯದನ್ನ ಮಾಡಲಿ, ಇನ್ನೂ ಹೆಚ್ಚು ಸಾಮಾಜಿಕ ಕೆಲಸಗಳು ಅವರಿಂದ ಬರಲಿ. ಇವತ್ತು ನ್ಯೂಯಾರ್ಕ್ ಟೈಮ್ಸ್ನೊಳಗೆ ಏನು ಬಂದಿದೆ ಅದಕ್ಕೆ ಮುಖ್ಯ ಕಾರಣ ಅವ್ರದ್ದು ಒಂದು ಕೊಡುಗೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಕರಣ್ ಸಿಂಗ್ ಅಂತ ಹೇಳಿ ಒಬ್ಬ ರಿಪೋರ್ಟರ್ ಸುಮಾರು ಒಂದು 3 ತಿಂಗಳಿಂದ ಹೇಳ್ತಿದ್ರು ಅವ್ರು ಬರ್ತಾರಂತ ಹೇಳಿ. ಅವು ಕರಣ್ ಸಿಂಗ್ ಬಂದು 3 ದಿನ ಬಿಜಾಪುರದಲ್ಲಿದ್ದು ಅವ್ರು ಯಾರಿಗೂ ಭೇಟಿ ಆಗಲಿಲ್ಲ, ತನ್ನ ಪಾಡಿಗೆ ತಾನು ಕೆಲಸ ಮಾಡಿದ. ನಮ್ಗೆ ಯಾವಾಗಾರ ಭೇಟಿಯಾಗಿ ನಮ್ಮ ಕಡೆಯಿಂದ ಇನ್ಪುಟ್ಸ್ ತಗೊಂಡ್ರೆ ಹೊರತಾಗಿ ನಮ್ಮ ಕಡೆಯಿಂದ ತಗೊಂಡಿದ್ದಾರೆ ಅವರೇನು ಬರಲಿಲ್ಲ. ಅವರು ಇಂಡಿಪೆಂಡೆಂಟ್ ಸ್ಟಡಿ ಮಾಡಿ ನಾವೆಲ್ಲ ಅದೆಲ್ಲ ಬಹಳಷ್ಟು ಒಳ್ಳೆಯದು ಹೇಳಿದೀವಿ. ಬಟ್ ಅವ್ರು ಯಾವುದೂ ತಗೊಂಡಿಲ್ಲ, ತಾವು ಕೇಸ್ ಸ್ಟಡಿ ಮಾಡಿ ಅವ್ರು ಬರೋದು ಇವತ್ತು ಬಿಜಾಪುರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಧ್ರುವ ಪಾಟೀಲ್ರು ಕೂಡ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ K ಆನಂದ್ ಅವರು ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರು. ಅವರು ಮನಸ್ಸು ಮಾಡಿದರೆ ಬಹಳ ಒಳ್ಳೆ ವೈದ್ಯರಾಗಿ ಕಾರ್ಪೊರೇಟ್ ಹಾಸ್ಪಿಟಲ್ನಾಗ ಸೇವೆ ಮಾಡಿಕೊಂಡು ಆರಾಮಾಗಿ ಇರ್ಬೋದಾಗಿತ್ತು. ಆದರೆ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಅವ್ರು ನಾವು ಫೋನ್ ಮಾಡಿದಾಗ ಚರ್ಚಂದಾಗಿದ್ರು. ಪ್ರವಾಹ ಬಂದು ಬಹಳಷ್ಟು ಇವತ್ತು ಹಳ್ಳ ಕೊಳ್ಳಗಳು, ಮಳೆ ಹೆಚ್ಚಾಗಿ ತೊಂದರೆ ಆಗಿದೆ. ಅಲ್ಲಿ ಅವರು ಕೆಲಸಕ್ಕೆ ಹೋಗಿದ್ರು. ಅಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕಾರ್ಯಕ್ರಮ KSDL ಕಾರ್ಯಕ್ರಮ ಆದ್ಮೇಲೆ ಅಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸಿ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ಮತ್ತು ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಬರ್ತಕ್ಕಂಥ ಡಿಸೆಂಬರ್ 7ಕ್ಕೇನು ವೃಕ್ಷೋತ್ಥಾನ ಮ್ಯಾರಥಾನ್ ನಡೀತಿದೆ, ಅದರ ಮೂಲ ಪ್ರೇರಕ ಶಕ್ತಿ ಮತ್ತು ಮೂಲ ಆಯೋಜಕರು ಅವರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಬಹುತೇಕ ಹಿಂದೆ ಭೂಪಾಲನ್ ಸಾಹೇಬರಿದ್ದಾಗ ಒಳ್ಳೆ ರೆಕಾರ್ಡ್ ಮಾಡಿದ್ರು. 8,000 ಜನ 10,000 ಜನ ಸೇರಿಸಿದ್ರು. ಈಗ ಆನಂದ್ ಸಾಹೇಬರು ಮನಸ್ಸು ಮಾಡಿದ್ರೆ ಇದನ್ನ 15,000 ದಾಟಿದ್ರೆ ಇದು ಕೂಡ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬಂದೇ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅದೇ ರೀತಿ ನಮ್ಮ SP ಸಾಹೇಬರು ಅವ್ರು ಯಾವಾಗ ಬಿಜಾಪುರ ಜಿಲ್ಲೆಗೆ ಬಂದಾರೆ ಬಹಳ ಚಾಲೆಂಜಸ್ ಇದೆ. ಅವ್ರಿಗೆ ನಾವು ಖಾಲಿ ಕುಂಡ್ರಿಸಿಲ್ಲ. ಮೇಲಿಂದ ಮೇಲೆ ಬ್ಯಾಂಕ್ ದರೋಡೆಗಳು, ಅದು ಸಣ್ಣ ಪುಟ್ಟದಲ್ಲ, ಎಲ್ಲ 100 ಕೋಟಿ ಸಮೀಪ. ಮೊನ್ನೆದು ಹಿಡಿದಿದ್ದಾರೆ ಕೇಸು, ಇದನ್ನು ಸಹಿತ ಅರ್ಧ ಮಾಲ್ ಹಿಡಿದಿದ್ದಾರೆ ಮತ್ತು ಆರೋಪಿಗಳನ್ನು ಸಹಿತ ಅವರು ಹಿಡಿತಾರೆ. ಅಷ್ಟು ದಕ್ಷ ಅಧಿಕಾರಿಗಳು ಲಕ್ಷ್ಮಣ್ ನಿಂಬರ್ಗಿ ಅವರು ಕೂಡ ಬಿಜಾಪುರ ಜಿಲ್ಲೆಯವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ರಿಷಿ ಆನಂದ್ ಅವರು ಯಾವತ್ತೂ ಸಹಿತ ಎಂಥ ಸ್ಟ್ರೆಸ್ ಇದ್ರೂ ಸಹಿತ ಆರಾಮಾಗಿ ಕೂಲಾಗಿ ಅದ್ರ ಕೆಲಸದಲ್ಲಿ ಯಾವತ್ತೂ ಸಹಿತ ಕಡಿಮೆ ಇಲ್ಲದೆ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ CEO ಆದಂಥ ರಿಷಿ ಆನಂದ್ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ DF ಅವರು ನಮ್ಮ ವಿಜಯಪುರ ಜಿಲ್ಲೆಯವರೇ
ಭಾಳ ವರ್ಷ ಹೊರಗಡೆ ಕೆಲಸ ಮಾಡಿದ್ರು. ಇವತ್ತು ವಿಜಯಪುರ ಸ್ವಂತ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ DFO ನಮ್ಮ ಕುಸ್ನಾಳ್ ಸರ್, ಮಲ್ಲಿನಾಥ್ ಕುಸ್ನಾಳ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಇನ್ನೊಬ್ಬರು ನಮ್ಮ ಕೋಟಿ ವೃಕ್ಷ ಅಭಿಯಾನ ಆರಂಭ ಆದಾಗ ಇವರು RFO ಆಗಿ ಆಲ್ಮಟ್ಟಿಯಲ್ಲಿ ಇದ್ರು, ಭಾಗ ಇತ್ತವರು. ಅವರು ಕೂಡ ಇವತ್ತು DCF ಆಗಿ ಅಲ್ಲಿ ಆಲ್ಮಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು KSTLನ ಸಿಬ್ಬಂದಿ ನಿನ್ನೆನೇ ಬಂದು ಈ ಕಾರ್ಯಕ್ರಮದ ಉಸ್ತುವಾರಿಯಲ್ಲಿ ತೊಡಗಿಕೊಂಡಿದ್ದರು, ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ದೂರದ ಭೀಮಗಡ, ಹಾಂ ಸರ್, ಅದೇ ರೀತಿ ನಮ್ಮ ಕೋಟಿ ವೃಕ್ಷ ಅಭಿಯಾನಕ್ಕೆ ನಮ್ಮ ಪ್ರೊಫೆಸರು ಮುರುಗೇಶ್ ಪಟ್ನಶೆಟ್ಟರು ಇವತ್ತು MBA ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೂಡ ಇವತ್ತು ಅವರು ಒಂದು ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆಫೀಸಲ್ಲೇ ಆಗಿದ್ದಾರೆ. ಅಷ್ಟು ಅವರು ಇಲಾಖೆ ಸಿಬ್ಬಂದಿಯೊಂದಿಗೆ ಹೊಂದಾಣಿಕೆಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಂತೋಷ್ ಅಜೂರ್ ಅವರು ಮತ್ತು ಅವರ ಎಲ್ಲ RFO ಅವರ ತಂಡ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಕೋಟಿ ವೃಕ್ಷ ಅಭಿಯಾನ ಮತ್ತು ಬರ್ತಕ್ಕಂಥ ವೃಕ್ಷೋತ್ಥಾನ ರನ್ಗೆ ಭಾಳಷ್ಟು ಅವರು ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಅರಣ್ಯ ಅಧಿಕಾರಿಗಳಿಗೆ ಮತ್ತು ದೂರದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಇವತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ಬಹುತೇಕ ನೌಕರರಲ್ಲಿ ಸರ್ ಬಿಜಾಪುರ ಜಿಲ್ಲೆಯವರೇ ಹೆಚ್ಚಿದ್ದಾರೆ. ನೀವು ಭೀಮಗಢದಿಂದ ನಾಗರಗಾಳಿ, ನಾಗರಹೊಳೆ ಮತ್ತು ಎಲ್ಲಿ ಹೋದ್ರೂ ಸಹಿತ ನೀವು ವಾಚರ್ಸು ಮತ್ತು ಈ ಕೆಳಗೆ ಗಾರ್ಡು, ಡ್ರೈವರ್ಸು ನೋಡಿದ್ರೆ ಅವರು ಮೆಜಾರಿಟಿ 60%, 70% ಅವರು ಬಿಜಾಪುರ ಜಿಲ್ಲೆಯವರೇ ಇರ್ತಾರೆ. ಅಷ್ಟು ನಮ್ಮ ಬಿಜಾಪುರ ಜಿಲ್ಲೆ ಇವತ್ತು ಅರಣ್ಯ ಇಲಾಖೆಗೆ ಸೇವೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಆಮೇಲೆ ಎಲ್ಲರಿಗೂ ಸಹಿತ ಬಿಸಿ ಬಿಸಿಯಾದಂಥ ಉಪಹಾರ ಇದೆ, ದಯವಿಟ್ಟು ಎಲ್ಲರೂ ಅದನ್ನು ಸ್ವೀಕಾರ ಮಾಡಿ ಹೋಗಲಿಕ್ಕೆ ವಿನಂತಿ.